ಹೊಡಿ ಶಾವ್ಗ್ಯಾಗ ಮಜ್ಜಿಗೆ ಅನ್ಕೋತ ನಾವತ್ತು ಮಾಡಕತ್ತೀವಿ ನೋಡ್ರಿ ಚುನುಮುರಿ ಸುಸಲ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಬರ್ರಿ ನಾವತ್ತು ಮಾಡೋಣ ಚುನುಮುರಿ ಸುಸಲ. ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ. ಚುನುಮುರಿ ತೊಗೊಂಡು ಅದನ್ನು ನೀರಿನಾಗ ನೆನೆಸ್ಬೇಕ್ರಿ ಒಂದು 2 ನಿಮಿಷ. ಅದು ನೆನೆದ ನಂತರ ಎಲ್ಲ ನೀರು ತೆಗೆದ ಈ ಥರ ಸೈಡಿಗೆ ತಕ್ಕೋಬೇಕ್ರಿ ಒಂದು ಬುಟ್ಟ್ಯಾಗ. ಈಗ ಗ್ಯಾಸ್ ಚಾಲು ಮಾಡ್ಕೊಂಡು ಒಂದು ಬುಟ್ಟಿ ಇಡ್ಬೇಕ್ರಿ. ಅದಕ್ಕೆ ನಾ 3 ಚಮಚೆ ನೋಡ್ರಿ ಎಣ್ಣೆ ಹಾಕತ್ತೀನಿ. ಆಮೇಲೆ ಸಾಸಿವೆ ಜೀರಿಗೆ ರೀ, ಆದ ನಂತರ ಕರಿಬೇವು ರೀ, ಅದಾದ ನಂತರ ಶೇಂಗಾ ಮತ್ತು ಮೆಣಸಿಕಾಯಿ ಇವೆರಡು ಫ್ರೈ ಮಾಡ್ಕೋಬೇಕ್ರಿ. ಶೇಂಗಾ ಸ್ವಲ್ಪ ಎಣ್ಣೆಯಾಗ ಫ್ರೈ ಆಗೋ ತನಕ ಒಂದು 2 ನಿಮಿಷ ಹಂಗೆ ತಿರುಗಾಡ್ಕೋಬೇಕು ನೋಡ್ರಿ. ಅದನ್ನು ಶೇಂಗಾ ಎಲ್ಲ ಫ್ರೈ ಆಗೋಣ ನಾವು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿವ್ರಿ, ಉಳ್ಳಾಗಡ್ಡಿ ಹಾಕ್ಕೊಳತ್ತೀವಿ. ನಿಮ್ಗೆ ಬೇಕಂದ್ರೆ ಒಂದು ಟೊಮ್ಯಾಟೋನು ಹಾಕ್ಕೋಬೋದು ರೀ. ಈಗ ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಳತ್ತೇನೆ ರೀ ಅದಕ್ಕೆ. ಇದನ್ನ ಹಂಗೆ ತಿರುಗಾಡ್ಕೋಬೇಕ್ರಿ, ಮಿಕ್ಸ್ ಮಾಡ್ಕೋಬೇಕೆಲ್ಲ. ಅರಿಶಿನ ಪುಡಿ ಹಾಕ್ಕೊಳತ್ತೇನೆ ರೀ ಒಂದು ಅರ್ಧ ಚಮಚೆ. ಇದು ಮಸಾಲೆ ರೀ, ನೀವು ಯಾವ್ದು ಬೇಕಾದ ಮಸಾಲೆ ಸುಮ್ಮ ಟೇಸ್ಟ್ ಜಾಸ್ತಿ ಆಗಲಿ ಅಂತ ಹಾಕ್ಕೊಳತ್ತೀನಿ ನೋಡಿರಿ. ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಉಪ್ಪು ರೀ, ರುಚಿಗೆ ತಕ್ಕಷ್ಟು ಉಪ್ಪು ರೀ, ಎಷ್ಟು ಹೇಳ್ತದೆ ನೋಡಿ ಹಾಕೋರಿ ನೀವು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನಾವು ತೋಸಿಟ್ಟಿದ್ದ ಚುನ್ಮುರಿ ಹಾಕ್ಕೊಂಡ್ರಿ. ಚುನ್ಮುರಿ ಎಲ್ಲ ಹಾಕ್ಕೊಂಡು ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಬೇಕು ನೋಡಿರಿ, ಮಸಾಲೆ ಎಲ್ಲ ಅದಕ್ಕೆ ಹತ್ತುವಂಗೆ. ಹಿಂಗೆ ಫ್ಲೇಮ ಕಮ್ಮಿ ಇಟ್ಟ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ನೋಡಿರಿ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಬಿಡೋಣ್ರಿ. ರೆಡಿ ಆಯ್ತು ನೋಡಿರಿ ನಮ್ಮ ಚುನ್ಮುರಿ ಸುಸ್ಲ. ಇದನ್ನ ಈಗ ಪ್ಲೇಟಿಗೆ ತೊಗೊತೀನಿ ನೋಡಿರಿ. ಈ ರೀತಿ ಆಗೈತೆ ನೋಡಿರಿ. ಟೇಸ್ಟ್ ಮಾಡಿರ್ತೀನಿ ಬರ್ರಿ. ಈಗ ಒಂದು ಬೈಟ್ ತೊಗೋತೀನಿ ನೋಡಿರಿ. ಮಸ್ತ್ ಆಗೈತೆ ರೀ ಟೇಸ್ಟ್. ನೀವು ಮಾಡ್ಕೊರಿ ಇದೇ ಥರ ಮನ್ಯಾಗ. ಥ್ಯಾಂಕ್ ಯು.